ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹಾಸನದಲ್ಲಿರುವ ಕೆಲವು ಧಾರ್ಮಿಕ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋ ಮುಖಾಂತರ ನಮಗೆ ಪ್ರೋತ್ಸಾಹಿಸಿ. ಹಾಗೆ ದಯಮಾಡಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಸನದಲ್ಲಿ ಅನೇಕ ಧಾರ್ಮಿಕ ಸ್ಥಳಗಳಿವೆ. ಅವುಗಳಲ್ಲಿ ಕೆಲವು ಪ್ರಮುಖ ಧಾರ್ಮಿಕ ಸ್ಥಳಗಳ ಬಗ್ಗೆ ನಾವೀಗ ತಿಳಿಯೋಣ. ಹಾಸನಾಂಬ ದೇವಸ್ಥಾನ. ದೇವಿಯನ್ನು ಹಾಸನಾಂಬ ಎಂಬ ಹೆಸರಿನಿಂದ ಕರೆಯಲಾಗಿದ್ದರೂ ಇದು ಒಂದೇ ದೇವತೆಯಲ್ಲ, ಆದರೆ ತ್ರಿಮೂರ್ತಿ ಶಕ್ತಿ ಸ್ವರೂಪಿಣಿಯ ಮೂವರು ಇಲ್ಲಿ ಒಟ್ಟಿಗೆ ನೆಲೆಸಿದ್ದಾರೆ. ಇಲ್ಲಿರುವ ಮತ್ತೊಂದು ಕುತೂಹಲಕಾರಿ ವಿಶಿಷ್ಟವೆಂದರೆ ದೀಪಾವಳಿ ಆಚರಣೆಯ ಸಮಯದಲ್ಲಿ ಹಾಸನಾಂಬ ದೇವಸ್ಥಾನವನ್ನು ವರ್ಷಕ್ಕೊಮ್ಮೆ ತೆರೆಯಲಾಗುತ್ತದೆ. ದೇವಸ್ಥಾನದ ಆವರಣದ ಒಳಗೆ ಹಾಸನಾಂಬ, ದರ್ಬಾರ್ ಗಣಪತಿ ಮತ್ತು ಸಿದ್ದೇಶ್ವರ 3 ದೇವಾಲಯಗಳಿವೆ. ಇಲ್ಲಿಯ ಒಂದು ವಿಶಿಷ್ಟವಾದ ಸಂಗತಿ ಏನೆಂದರೆ ಇಲ್ಲಿ ಬಾಗಿಲುಗಳನ್ನು ಮುಚ್ಚುವಾಗ ದೇವತೆಯನ್ನು ಹೂವುಗಳಿಂದ ಅಲಂಕರಿಸಲಾಗುತ್ತದೆ ಮತ್ತು ತುಪ್ಪ ದೀಪವನ್ನು ಬೆಳಗಿಸಲಾಗುತ್ತದೆ. ಮುಂದಿನ ವರ್ಷ ಬಾಗಿಲನ್ನು ಮತ್ತೆ ತೆರೆದಾಗ ದಟ್ಟ ಹೊಗೆ ಗರ್ಭಗೃಹವನ್ನು ಆವರಿಸುತ್ತದೆ. ಹೂವುಗಳು ಸಹ ಇಡೀ ವರ್ಷ ತಮ್ಮ ತಾಜಾತನವನ್ನು ಉಳಿಸಿಕೊಳ್ಳುತ್ತವೆ. ಶ್ರವಣಬೆಳಗೊಳ. ಶ್ರವಣಬೆಳಗೊಳವು ಗೊಮ್ಮಟೇಶ್ವರ ದೇವರ 18 ಮೀಟರ್ ಎತ್ತರದ ಪ್ರತಿಮೆಯ ನೆಲೆಯಾಗಿದೆ. ವಿಶ್ವದ ಅತಿ ಎತ್ತರದ ಮುಕ್ತ ಏಕಶಿಲೆಯ ಪ್ರತಿಮೆಗಳಲ್ಲಿ ಶ್ರವಣಬೆಳಗೊಳ ಒಂದಾಗಿದೆ. ಇದನ್ನು ಗಂಗಾಯೋಧನಾದ ಚಾಮುಂಡರಾಯ ಕ್ರಿಸ್ತಶಕ 981ರಲ್ಲಿ ನಿರ್ಮಿಸಿದನು. ಇದನ್ನು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ ಮತ್ತು ಸುಂದರವಾದ ವಿಂಧ್ಯಗಿರಿ ಬೆಟ್ಟದ ಮೇಲಿದೆ. ಬೆಟ್ಟದಲ್ಲಿ ಸುಮಾರು 700 ಮೆಟ್ಟಿಲುಗಳಿವೆ. ಈ ಬೃಹತ್ ಎತ್ತರದ ಶಿಲೆಯಿಂದ ಕೆತ್ತಲಾದ ಶಿಲ್ಪಕಲೆಯನ್ನು ನೋಡುವುದು ತುಂಬಾ ವಿಹಂಗಮವಾಗಿದೆ. ಇದು 30 ಕಿಲೋಮೀಟರ್ ದೂರದಲ್ಲೂ ಕೂಡ ಗೋಚರಿಸುತ್ತದೆ. ಪ್ರತಿಮೆ ನಿಜವಾಗಿಯೂ ಶೂನ್ಯವಾದ ಕ್ರೋಧ ಮತ್ತು ಕೋಪವಿಲ್ಲದ ಶಾಂತಿಯ ದೊಡ್ಡ ಶಕ್ತಿಯ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ. ಭಗವಾನ್ ಗೊಮ್ಮಟೇಶ್ವರನ ಈ ಬೃಹತ್ ಏಕಶಿಲಾ ಪ್ರತಿಮೆ ಖಂಡಿತವಾಗಿಯೂ ವಿಸ್ಮಯಗೊಳಿಸುತ್ತದೆ. ಸುತ್ತಮುತ್ತಲಿನ ಆವರಣಗಳಲ್ಲಿ ಎಲ್ಲ ಜೈನ ತೀರ್ಥಂಕರ ಚಿತ್ರಗಳಿವೆ. ಮೊಸಳೆ. ಇದು ಒಂದು ಸಣ್ಣ ಹಳ್ಳಿಯಾಗಿದ್ದು ಸುಮಾರು 12ನೇ ಶತಮಾನದಲ್ಲಿ ನಾಗೇಶ್ವರ ಚನ್ನಕೇಶವ ದೇವರಿಗೆ ಅರ್ಪಿತವಾದ 2 ಹೊಯ್ಸಳ ದೇವಾಲಯಗಳನ್ನು ಹೊಂದಿದೆ. ಇದು ಸಾಬೂನು ಕಲ್ಲಿನಿಂದ ಮಾಡಲ್ಪಟ್ಟಿದೆ ಮತ್ತು ನೋಡಲು ಒಂದೇ ರೀತಿ ಇದೆ ಮತ್ತು ಕೆಲವು ಅಡಿ ಅಂತರದಲ್ಲಿ ನಿಂತಿದೆ. 2 ದೇವಾಲಯಗಳಲ್ಲಿ ಗರ್ಭಗೃಹ, ಸುಖನಾಸಿ, 4 ಕಂಬಗಳ ನವರಂಗ ಮತ್ತು ಪ್ರವೇಶ ಮುಖಮಂಟಪವಿದೆ. ನಾಗೇಶ್ವರ ದೇವಸ್ಥಾನದ ಮುಂದೆ ಸುಂದರವಾದ ನಂದಿ ವಿಗ್ರಹ ಮತ್ತು ಲಿಂಗವಿದೆ. ಕೆತ್ತನೆಗಳಲ್ಲಿ ಕೈಲಾಶ್ ಪರ್ವತದ ದೃಶ್ಯಗಳು, ಸರಸ್ವತಿ, ಚಾಮುಂಡೇಶ್ವರಿ, ನಾಥ, ಶ್ರೀದೇವಿ, ಲಕ್ಷ್ಮೀದೇವಿ, ಗೌರಿ, ಮಹೇಶ್ವರಿ, ಬ್ರಹ್ಮ, ಸದಾಶಿವಮೂರ್ತಿ, ಚಿತ್ರಧರ ಮತ್ತು ಭೂದೇವಿ ಮುಂತಾದ ವಿವಿಧ ದೇವರುಗಳ ಆಕೃತಿಗಳನ್ನು ಒಳಗೊಂಡಿದೆ. ಮತ್ತು ಚನ್ನಕೇಶವ ದೇವಸ್ಥಾನವು ವಿಷ್ಣುವಿನ ಸುಂದರವಾದ ವಿಗ್ರಹವನ್ನು ಹೊಂದಿದೆ ಮತ್ತು ಪ್ರಭಾವಳಿಯನ್ನು ಅವರ ವಿವಿಧ ಅವತಾರಗಳಿಂದ ಅಲಂಕರಿಸಲಾಗಿದೆ. ವಿವಿಧ ದೇವತೆಗಳ ಶಿಲ್ಪಗಳಲ್ಲಿ ಭೂದೇವಿ, ಶ್ರೀದೇವಿ ಮತ್ತು ಚಾಮರಾಧರಣಿ ಶಿಲ್ಪಿಗಳ ಜೊತೆಗೆ ಗರುಡ, ಕೇಶವ, ಶಂಕರ, ಜನಾರ್ದನ, ವೇಣುಗೋಪಾಲ, ಅನಿರುದ್ಧ ಶಿಲ್ಪಕಲೆಗೆ ಸೇರಿವೆ. ಸುಖನಾಸದ ಮೇಲ್ಭಾಗವು ಹುಲಿಯನ್ನು ಕೊಲ್ಲುವ ಸಳನ ರಾಜಲಾಂಛನದಿಂದ ಕಿರೀಟಧಾರಣೆ ಮಾಡಲಾಗಿದೆ. ಶಾಂತಿಗ್ರಾಮ. ಶಾಂತಿಗ್ರಾಮವು ಮೊಸಳೆ ಹೊಸಳ್ಳಿಯಿಂದ 15 ಕಿಲೋಮೀಟರ್ ಮತ್ತು ಹಾಸನ ನಗರದಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ಚೋಳ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿಸಲಾಯಿತು ಮತ್ತು ಇದನ್ನು ಶಾಂತಲಾದೇವಿ ರಾಣಿ ನವೀಕರಿಸಿದರು. ಶಾಂತಿಗ್ರಾಮವು ಶ್ರೀ ವರದಯೋಗ ಭೋಗ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಪ್ರಸಿದ್ಧವಾಗಿದೆ. ಮಹಾಲಕ್ಷ್ಮಿ ದೇವಸ್ಥಾನ, ದೊಡ್ಡಗದವಳ್ಳಿ. ಇದು ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಾದ ಮೊದಲ ದೇವಾಲಯವೆಂದು ನಂಬಲಾಗಿದೆ. ಮಹಾಲಕ್ಷ್ಮಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿರುವ ಏಕೈಕ ಹೊಯ್ಸಳ ದೇವಾಲಯ ಇದಾಗಿದೆ ಮತ್ತು ವೈಷ್ಣವ ಮತ್ತು ಶೈವ ಪೂಜಾ ವಿಧಾನವನ್ನು ಆಚರಿಸಲಾಗುತ್ತದೆ. ದೊಡ್ಡಗದವಳ್ಳಿಯಲ್ಲಿ ಮಹಾಲಕ್ಷ್ಮಿ ದೇವಿಗೆ ಅರ್ಪಿತವಾದ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪದಲ್ಲಿ ಹಲವಾರು ಪ್ರಥಮಗಳನ್ನು ಪಡೆದಿದೆ.
ಈ ದೇವಾಲಯವು ಚತುಷ್ಕೋಟ ಅಥವಾ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಾದ ದೇವಾಲಯದ 4 ಕಿರಿದಾದ ಕ್ರಮಕ್ಕೆ ಏಕೈಕ ಉದಾಹರಣೆಯಾಗಿದೆ. ಈ ದೇವಾಲಯಕ್ಕೆ ಮಹಾಲಕ್ಷ್ಮೀ ದೇವಿಯ ಹೆಸರನ್ನು ಇಡಲಾಗಿದ್ದರೂ ಭಗವಾನ್ ಮಹಾವಿಷ್ಣು, ಭೂತನಾಥ ಮತ್ತು ಮಹಾಕಾಳಿ ದೇವಿಗೆ ಅರ್ಪಿತವಾದ ದೇವಾಲಯಗಳಾಗಿವೆ. ಕೇದಾರೇಶ್ವರ ದೇವಸ್ಥಾನ. ಹತ್ತಿರದ ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿರುವ ಈ ದೇವಾಲಯವು ಭಾರತೀಯ ವಾಸ್ತುಶಿಲ್ಪದ ರತ್ನವಾಗಿದೆ. ಎತ್ತರದ ವೇದಿಕೆಯಲ್ಲಿ ನಿಂತಿರುವ ದೇವಾಲಯದ ನೆಲಮಾಳಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಆನೆಗಳು, ಕುದುರೆಗಳು, ಸಿಂಹಗಳು, ಪೌರಾಣಿಕ ಪ್ರಾಣಿಗಳು, ಹಂಸಗಳು ಮತ್ತು ಮಹಾಕಾವ್ಯಗಳ ಕಥೆಯನ್ನು ಚಿತ್ರಿಸುತ್ತದೆ. ಹೊರಗಿನ ಗೋಡೆಗಳು, ಗೋಪುರ ಮತ್ತು ದ್ವಾರವನ್ನು ಭವ್ಯವಾಗಿ ಕೆತ್ತಲಾಗಿದೆ. ಗೋಪುರದಲ್ಲಿ ಒಂದು ಮರವು ಬೇರು ಬಿಟ್ಟುಕೊಂಡು ಅದನ್ನು ನಾಶಪಡಿಸಿತು ಎಂದು ಹೇಳಲಾಗುತ್ತದೆ. ಪಾರ್ಶ್ವನಾಥ ಸ್ವಾಮಿ ದೇವಸ್ಥಾನ, ಬಸದಿಹಳ್ಳಿ. ಹೊಯ್ಸಳೇಶ್ವರ ದೇವಸ್ಥಾನದ ಸಮೀಪದಲ್ಲಿರುವ ಪಾರ್ಶ್ವನಾಥ ಸ್ವಾಮಿ ದೇವಾಲಯವು 3 ಬಸದಿಗಳಲ್ಲಿ ಅತ್ಯಂತ ಸುಂದರವಾಗಿದೆ. ಹಳೇಬೀಡು ಅನೇಕ ಜೈನ ಬಸದಿಗಳನ್ನು ಹೊಂದಿತ್ತು ಎಂದು ನಂಬಲಾಗಿದೆ, ಆದರೆ ಇಂದು ಕೇವಲ 3 ಮಾತ್ರ ಉಳಿದಿದೆ. ದೇವಾಲಯದ ಗುಮ್ಮಟವನ್ನು ಹಿಡಿದಿಟ್ಟುಕೊಳ್ಳುವ ಶ್ರೀಮಂತ ಕೆತ್ತನೆಗಳು ಮತ್ತು 12 ಸ್ತಂಭಗಳಿವೆ. ಕಂಬಗಳು ಚೆನ್ನಾಗಿ ಹೊಳಪು ಕೊಟ್ಟಿವೆ. ಭಗವಾನ್ ಪಾರ್ಶ್ವನಾಥನ 14 ಅಡಿ ಆಕೃತಿಯನ್ನು ಕಪ್ಪು ಕಲ್ಲಿನಿಂದ 7 ತಲೆಯ ಸರ್ಪವನ್ನು ತಲೆಯ ಮೇಲೆ ಕೆತ್ತಲಾಗಿದೆ. ವೀರನಾರಾಯಣ ದೇವಸ್ಥಾನ, ಬೆಳವಾಡಿ. ಬೆಳವಾಡಿ ಪ್ರಸಿದ್ಧ ವೀರನಾರಾಯಣ ದೇವಾಲಯಕ್ಕೆ ನೆಲೆಯಾಗಿದೆ. ಇದು ಹೊಯ್ಸಳರು ನಿರ್ಮಿಸಿದ ಅತಿದೊಡ್ಡ ತ್ರಿಕುಟಾಚಲ ದೇವಾಲಯವಾಗಿದೆ. ಇಲ್ಲಿ ವೀರನಾರಾಯಣ, ವೇಣುಗೋಪಾಲ ಮತ್ತು ಯೋಗ ನರಸಿಂಹ ವಿಗ್ರಹಗಳು ಒಂದೇ ದೇವಾಲಯ ಸಂಕೀರ್ಣದಲ್ಲಿವೆ. ವೇಣುಗೋಪಾಲ ವಿಗ್ರಹವನ್ನು ಎಲ್ಲರ ಅತ್ಯಂತ ಸುಂದರವಾದ ವಿಗ್ರಹಗಳಲ್ಲಿ ಒಂದು ಎಂದು ವರ್ಗೀಕರಿಸಲಾಗಿದೆ. ಇದು ಯಾವುದೇ ಹೊಯ್ಸಳ ದೇವಾಲಯದಲ್ಲಿ ಅತಿ ಹೆಚ್ಚು ಸ್ತಂಭಗಳನ್ನು ಹೊಂದಿದೆ. ಅವುಗಳಲ್ಲಿ ಒಟ್ಟು 152 ಸ್ತಂಭಗಳು ಇವೆ. ಪ್ರತಿಯೊಂದೂ ಅನನ್ಯವಾಗಿವೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಜಾವಗಲ್. ಲಕ್ಷ್ಮೀ ನರಸಿಂಹನ ದೇವಸ್ಥಾನವು ಹೊಯ್ಸಳ ವಾಸ್ತುಶಿಲ್ಪದ ರತ್ನಗಳಲ್ಲಿ ಇದು ಒಂದು. ವಿಷ್ಣುವಿನ ಅರ್ಧ ಮನುಷ್ಯ ಅರ್ಧ ಸಿಂಹನ ಅವತಾರ ಆದ್ದರಿಂದ ಈ ದೇವಾಲಯವನ್ನು ವಿಷ್ಣು ದೇವರಿಗೆ ಸಮರ್ಪಿಸಲಾಗಿದೆ. ಅವರ ಸಂಗಾತಿ ಲಕ್ಷ್ಮೀ ದೇವಿಯು ಕೂಡ ಇದ್ದಾರೆ. ಈ ತ್ರಿಕುಟಾಚಲ ದೇವಾಲಯದ ಇತರ 2 ದೇವಾಲಯಗಳು ಭಗವಾನ್ ವಿಷ್ಣು ಮತ್ತು ವೇಣುಗೋಪಾಲ. ಇಲ್ಲಿನ ಹೊರಗಿನ ಗೋಡೆಯು ಸಾಕಷ್ಟು ಆಕರ್ಷಕವಾಗಿದೆ ಮತ್ತು ಕೆತ್ತಿದ ಶಿಲ್ಪಕಲೆಗಳೊಂದಿಗೆ ಅದರ ಮೇಲೆ ಅದ್ಭುತವಾದ ಕಾರ್ಯಕ್ಷಮತೆಯನ್ನು ಹೊಂದಿದೆ. ದಶಾವತಾರವನ್ನು ಇಲ್ಲಿ ಸೊಗಸಾಗಿ ಚಿತ್ರಿಸಲಾಗಿದೆ. ಅಷ್ಟೇ ಅಲ್ಲದೆ ಅಡಿಪಾಯದಲ್ಲಿ ಆಯಾತಕಾರದ ಮೋಲ್ಡಿಂಗ್ಗಳನ್ನು ಹೊಂದಿದೆ. ಇದು ಹಂಸಗಳು, ಮಕರ, ಮಹಾಕಾವ್ಯಗಳು ಮತ್ತು ಇತರ ಕಥೆಗಳು, ಎಲೆಗಳ ಸುರುಳಿಗಳು, ಕುದುರೆಗಳು ಮತ್ತು ಆನೆಗಳ ಉತ್ತಮ ಕೆತ್ತನೆಯನ್ನು ಹೊಂದಿದೆ. ಮಲೇಕಲ್ ತಿರುಪತಿ. 1700 ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದಾದ ಬೆಟ್ಟದ ಮೇಲಿರುವ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಕೊಂಡಾಜಿ. ಮುಖ್ಯ ದೇವತೆಯ ಶಿಲ್ಪವು 4 ಮೀಟರ್ ಎತ್ತರದಲ್ಲಿರುವ ಚನ್ನಕೇಶವ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಹೊಳೆನರಸೀಪುರ ಜನಪ್ರಿಯ ಲಕ್ಷ್ಮೀ ನರಸಿಂಹ ದೇವಾಲಯದ ನೆಲೆಯಾಗಿದೆ. ಬಸವಪಟ್ಟಣ 3 ದೇವಾಲಯಗಳಿಗೆ ನೆಲೆಯಾಗಿದೆ. ಶಾಂತಿಶರ, ಲಕ್ಷ್ಮೀಕಾಂತ ಮತ್ತು ಪ್ರಣತಾರ್ತಿ ಹರೇಶ್ವರ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ಈ ಮೇಲೆ ತಿಳಿಸಿರುವ ಧಾರ್ಮಿಕ ಸ್ಥಳಗಳಲ್ಲಿ ನೀವು ಯಾವೆಲ್ಲ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಧನ್ಯವಾದ.